ಗೂಗಲ್ ನಲ್ಲಿ ನೀವು ಏನೇನ್ ಸರ್ಚ್ ಮಾಡ್ತಿದ್ದೀರಾ, ಏನೇನ್ ನೋಡ್ತಿದ್ದೀರಾ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಸರ್ಚ್ ಹಿಸ್ಟ್ರಿ ಡಿಲೀಟ್ ಮಾಡಿದ ತಕ್ಷಣ ಎಲ್ಲ ಡಿಲೀಟ್ ಆಗುತ್ತೆ ಅನ್ಕೊಂಡಿದ್ದೀರಾ? ಈ ಹಿಸ್ಟ್ರಿ ಮುಂದೆ ಒಂದು ದಿನ ನಿಮ್ಗೆ ಮಿಸ್ಟ್ರಿಯಾಗಿ ಬದಲಾಗಬಾರ್ದು ಅಂದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಬೆಟರ್. ಅದನ್ನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋವನ್ನ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಡೇಟಾ ಅಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ಮೇಲೆ ಸ್ಕ್ರೋಲ್ ಮಾಡಿ ವೆಬ್ ಅಂಡ್ ಆಪ್ ಆಕ್ಟಿವಿಟಿಯನ್ನ ಆಫ್ ಮಾಡಿ. ಇದರಿಂದ ಗೂಗಲ್ ನಿಮ್ಮ ಆಕ್ಟಿವಿಟಿ ಹಿಸ್ಟ್ರಿಯನ್ನ ಸ್ಟೋರ್ ಮಾಡೋದು ನಿಲ್ಲಿಸುತ್ತೆ. ನಂತರ ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಅದನ್ನು ಕೂಡ ಆಫ್ ಮಾಡಿ. ಇದರಿಂದ ಗೂಗಲ್ ನಿಮ್ಮ ಲೊಕೇಶನ್ ಹಿಸ್ಟ್ರಿಯನ್ನ ಟ್ರ್ಯಾಕ್ ಮಾಡೋದು ನಿಲ್ಲಿಸುತ್ತೆ. ಅದಾದ ನಂತರ ಯೂಟ್ಯೂಬ್ ಹಿಸ್ಟ್ರಿಯನ್ನು ಕೂಡ ಆಫ್ ಮಾಡಿ. ಇದರಿಂದ ನಿಮ್ಮ ಯೂಟ್ಯೂಬ್ ವಾಚ್ ಮತ್ತು ಸರ್ಚ್ ಹಿಸ್ಟ್ರಿಯನ್ನ ಟ್ರ್ಯಾಕ್ ಮಾಡೋದನ್ನ ನಿಲ್ಲಿಸುತ್ತೆ. ಕೊನೆಯದಾಗಿ ಮೈ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ನಂತರ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಆಲ್ ಟೈಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿ. ಈಗ ನಿಮ್ಮ ಹಿಸ್ಟ್ರಿ ಗೂಗಲ್ ಅಲ್ಲಿ ಎಲ್ಲೂ ಸ್ಟೋರ್ ಆಗಲ್ಲ. ಈ ವಿಡಿಯೋ ಯಾರಿಗೆ ಹೆಚ್ಚು ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ತಕ್ಷಣವೇ ಅವರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಬಿಡಿ.